ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಚಾರ್ವಿ ಯೂಟ್ಯೂಬ್ ಚಾನಲ್. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಮ್ಯಾಂಗೋ ಲಡ್ಡು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಸೀಸನ್ ಮುಗಿಯೋಷ್ಟೊತ್ತಿಗೆ ಬೇಗ ಲಡ್ಡು ಮಾಡ್ಕೊಳ್ಳಿ. ಅಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್, ವೆರಿ ಟೇಸ್ಟಿ ಅಂಡ್ ವೆರಿ ಗುಡ್ ಹೆಲ್ತ್. ಒಂದು 3 ಮ್ಯಾಂಗೋನ ತೊಳೆದು ಇಟ್ಕೊಂಡಿದ್ದೀನಿ. ಅಂಡ್ ಒಂದೆರಡು ಏಲಕ್ಕಿ ಪುಡಿ, ಮತ್ತೆ ಹಾಗೆ ಕೊಬ್ಬರಿ ತುರಿ, ಒಣಕೊಬ್ಬರಿ, ಡ್ರೈ ಕೊಬ್ಬರಿ, ಅದನ್ನ ಒಂದು 10 ಸ್ಪೂನ್ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಾಲಿನ ಪೌಡರ್ ತಗೊಂಡಿದ್ದೀನಿ, ಮಿಲ್ಕ್ ಪೌಡರು. ಒಂದು 5 ಇಂದ 6 ಸ್ಪೂನು ಸಕ್ಕರೆ ತಗೊಂಡಿದ್ದೀನಿ. ಹಾಗೆ ಲಾಸ್ಟ್ ಫೈನಲ್ ಒಂದು 3 ಇಂದ 4 ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬರೀ ಹೇಗ್ ಮಾಡೋದು ನೋಡ್ಕೋಬೇಡ. ಇವಾಗ ಮ್ಯಾಂಗೋ ಪಲ್ಪ್ ರೆಡಿ ಮಾಡಿದ್ದೀನಿ. ಇವಾಗ ಮಿಕ್ಸಿ ಜಾರ್ಗೆ ಹಾಕೋಬೇಕು. ಲಾಸ್ಟ್ ಫೈನಲ್ ಈ ತರ ರುಬ್ಕೊಳ್ಳಿ, ಚೆನ್ನಾಗಿದೆ. ಫೈನಲ್ ಆಗಿ ತರ್ತರಿ ಆಗಿರ್ಬಾರ್ದು, ಸ್ಮೂತ್ ಆಗಿರ್ಬೇಕು. ನೋಡಿ, ನಾವ್ ಏನ್ ಮ್ಯಾಂಗೋ ಇದು ಮಾಡ್ಕೊಂಡಿರ್ತೀವೋ ಅದನ್ನ ಒಂದು ಬಾಂಡ್ಲಿಗೆ ಹಾಗೆ ಒಂದ್ 3 ನಿಮಿಷ ಈ ತರ ಇದು ಮಾಡ್ತಾ ಇರ್ಬೇಕು, ತಿರುಗ್ತಾ ಇರ್ಬೇಕು ಒಂದ್ 3 ನಿಮಿಷ. ಚೆನ್ನಾಗಿ ಕರಗ್ಬೇಕದು ಶುಗರು. ಲೋ ಫ್ಲೇಮಲ್ಲಿ ಹಾಗೇನ ಹಾಲಿನ ಪೌಡ್ರ್ ತಗೊಂಡಿದ್ವಲ್ಲ ಅದನ್ನ ಬಿಡ್ದಂಗೆ ಈ ತರ ಇದು ಮಾಡ್ಕೋಬೇಕು, ಗಂಟು ಇಲ್ದಂಗೆ ತಿರುಕೊಳ್ತಾ ಇರ್ಬೇಕು. ಕನ್ಸಿಸ್ಟೆನ್ಸಿ ಬರೋವರ್ಗು ಹಾಕೊಂಡು ಇದು ಮಾಡ್ಕೊಳ್ತಾ ಇರ್ಬೇಕು. ಬರೋವರ್ಗುನು ಹಾಲ್ ಪೌಡ್ರು ಈ ತರ ಹಿಂಗೆ ಕೈ ಬಿಡಂಗೆ ಕಲ್ಸ್ಕೊಳ್ತಾ ಇರ್ಬೇಕು, ಇಲ್ಲಾಂದ್ರೆ ಗಂಟಿಗೆ ಬಂದ್ಬಿಡ್ತೈತೆ. ತೆಂಗಿನಕಾಯಿ ಕೊಬ್ಬರಿ ತುರಿ ಅಂತ ತೋರಿಸಿದ್ನಲ್ಲ, ಅದರಲ್ಲಿ ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಅದು ಕನ್ಸಿಸ್ಟೆನ್ಸಿ ಬರ್ಬೇಕು, ನೋಡ್ಕೊಂಡೆ ಹಾಕೊಳ್ಳಿ, ಡೈರೆಕ್ಟ್ ಹಾಗೆ ಹಾಕೋದಿಕ್ ಹೋಗ್ಬೇಡಿ. ಲೋ ಫ್ಲೇಮಲ್ಲೇ ಇಟ್ಟಿರ್ಬೇಕು, ನೋಡ್ಕೊಂಡು ಮಾಡ್ಕೊಳ್ಳಿ, ಗಂಟಿಲ್ದಂಗೆ ಹಾಗೆ ತಿರುಗ್ತಾ ಇರಿ ನಿಧಾನಕ್ಕೆ. ನೋಡ್ಕೊಂಡು ಹಾಕೊಂಡು ಇದು ಮಾಡ್ಕೋಬೇಕು. ಇನ್ನ ಹಾಗೆ ಕನ್ಸಿಸ್ಟೆನ್ಸಿ ಬರಬೇಕು. ಮತ್ತೆ ಸ್ವಲ್ಪ ಹಾಲ್ ಪೌಡರ್ ಹಾಕೊಳ್ತಾ ಇದ್ದೀನಿ, ಬಿಡ್ದಂಗ್ ಹಾಗೆ ತಿರುಕೊಳ್ತಾ ಇರ್ಬೇಕು, ಗಂಟೆ ಬೀಳಬಾರ್ದು. ನೋಡಿ ಕನ್ಸಿಸ್ಟೆನ್ಸಿ ಇವಾಗ. ಹಾಗೆ ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿ ಮತ್ತೆ ತಿರುಗಿಸ್ತಾ ಇರ್ಬೇಕು. ನೋಡಿ ಈ ತರ ಥಿಕ್ನೆಸ್ ಬರಬೇಕು. ಲಾಸ್ಟ್ ಫೈನಲ್ ಇವಾಗ ಪರ್ಫೆಕ್ಟ್ ಆಗಿದೆ. ಓಕೆ, ಇದು ತಣ್ಣಗಾದ್ಮೇಲೆ ತಣ್ಣಗಾದಕ್ ಬಿಡಿ, ತಣ್ಣಗಾದ್ಮೇಲೆ ಉಂಡೆ ಕಟ್ಬೋದು. 2 ಕೈಗೆ ಎಣ್ಣೆನ ಅಥವಾ ತುಪ್ಪ ಏನೇನ ಇದ್ರೆ ಕೈಗೆ ಸವರ್ಕೊಳ್ಳಿ. ಫೈನಲ್ ಕೊಬ್ಬರಿ ತುರಿ ಉದುರಿಸ್ಕೋಬೇಕು. ನೋಡಿ ಲಾಸ್ಟ್ ಫೈನಲ್ ಈ ತರ ಇದೆ. ವಾವ್, ಸೂಪರ್, ಫ್ಯಾಂಟಾಸ್ಟಿಕ್. ನನ್ನ ಮಗಳಿಗೆ ಕೊಡ್ತೀನಿ, ಟೇಸ್ಟ್ ಹೇಗಿದೆ ಅಂತ ಅವಳೇ ರಿವೀಲ್ ಮಾಡ್ತಾಳೆ. ಓಕೆ ಮಗಳೇ, ಅಮೇಝಿಂಗ್, ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ ನೀವುನು ಹಾಗೆ. ಮತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಮಿಸ್ ಮಾಡಬೇಡಿ. ವಾವ್, ಸೂಪರ್ ಆಗಿದೆ, ಫ್ಯಾಂಟಾಸ್ಟಿಕ್, ನೈಸ್.
ನೀವೊಂದ್ಸಲ ಮನೇಲಿ ಇದೇ ರೀತಿ ಟ್ರೈ ಮಾಡಿ ಆಮೇಲೆ ನೆಕ್ಸ್ಟ್ ಬಂದ್ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ.